Don't underestimate 90. ಅಲ್ಲೆಲ್ಲ ಒಬ್ರು ಅದು ದೊಡ್ಡ ಬೇಗ ದೇವನ ಮೆತ್ಕೊಂಡಿರ್ಬೇಕು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಫೈನಲಿ ಅಷ್ಟು ಲಾಂಗ್ ಜರ್ನಿ ಮಾಡಿ ಕೊನೆಗೂ ಈ ನಮ್ಮ ಶಿವಮ್ಮ ವಾಟ್ ಇಂಗ್ಲಿಷ್ ವೆರಿ ಜೋರ್ ಅಲ್ ಸೆಟ್. ಏಯ್ ಅದಿ ನೀನು ನೋಡಿ ಹೆಂಗ ಆಗ್ತಾವ ಬ್ಲಾಗ್ ಅಲ್ಲಿ ನೋಡು. ಅಲ್ಲೆಲ್ಲ ಒಬ್ರು ಅದಿ ಸ್ಮೈಲ್ ಮಾಡು. ಅಣ್ಣ ಈ ಹಣ್ಣು ಅನ್ನಲ್ಲ. ಯಾಕಣ್ಣಲ್ಲ? ಅಲ್ಲೂ ತೆಗೆದು ಪಕ್ಕ ಇಕ್ಕಿದೀನಿ. ಸಿಂಬಾ ಅವಳು ಬಂದ್ಬಿಟ್ಟೈತೆ ಜೋಶು. ಅಜ್ಜಿ ಬಾಯಲ್ಲಿ ಎದ್ದು ಬನ್ನಿ ಅಮ್ಮ. ಅಲ್ಲಿ ಬೆಡ್ಶೀಟ್ ಇತ್ತಮ್ಮ. ಆ ಬೆಡ್ಶೀಟ್ ನನ್ ಮಗಂಗೆ ಅನ್ಬಿಟ್ಟು ಎತ್ಕೊಂಡ್ ಬಂದು ಇಲ್ಲಿ ಇಕ್ತಮ್ಮ. ನಮಗ್ ಮಾತ್ರ ಬೆಡ್ಶೀಟ ಕೊಟ್ಟಿಲ್ಲ. ಹೋಗ್ ನಾನು ನಿನ್ನ ಹತ್ರ ಹೇಳ್ತೀನಲ್ಲ, ನೀನ್ ನಮ್ಮ ಅಮ್ಮನೇನಾ? ನಂಗೆ ಗೊತ್ತದು. ಯಾರೆಲ್ಲಿವ್ರು ನೋಡ್ತಾರ ಗುರು. ರಂಗಣ್ಣ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದ್ ನ್ಯೂಸ್ ನೋಡ್ತಾರ. ಅವ್ರ ನ್ಯೂಸ್ ನೋಡಿಲ್ಲ ನೆಮ್ಮದಿ ಇಲ್ಲ. ಸಿಂಹ ಇವಳಿಗೆ ಉಯ್ ಅಯ್ಯ ನಿನ್ ಮಕ್ ಮುಚ್ಚ. ಸಿಂಹ ಏನೋ ಹಿಡ್ದೈತಿ, ಏನೋ ಮೆತ್ಕೊಂಡೈತಿ ಗುರು. ಇದಕ್ಕೆ ಯಾವ್ದೋ ದೊಡ್ಡ ಬೇಗ ದೇವನ ಮೆತ್ಕೊಂಡಿರ್ಬೇಕು. ಅಮ್ಮ ನಂಗೆ ಎದುರಿಸ್ತೈತಿದ್ದು. ಸಿಂಹ ಯಾಕೆ ಹಿಂಗ ಆಡ್ತಿದ್ಯಾ? ಏನೇನ ಮಜ್ಜಿನ ಗಿಂಟಿ ಫ್ಲಾಟ್ ಮಾಡ್ಬಿಟ್ಟು ಶರ್ಟ್ ನಾನು ಹಾಕೊಂಡೆ. What even sir ಹೇಳು? Don't underestimate 90. ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು. 90 ಕರೆಕ್ಟ್ 90. ಅಮ್ಮಂಗ್ ತೋರ್ಸ್ಬಾರೆ. ಅಮ್ಮ ಹೆಂಗ್ ರಿಯಾಕ್ಟ್ ಮಾಡ್ತಾಳ ಕೇಳದೆ ಬಂದ ಭಾಗ್ಯ ಇವಳು ನನಗೆ ನನ್ನ ಜೀವನದಲ್ಲಿ. ಅಮ್ಮ ಕಟ್ ನೋಡಕ್ ಆಗ್ತಿಲ್ಲ, ಏರ್ ಕಟ್ ಮಾಡಿಸಿ ಇವಳನ್ನ. ಇದು ಗೈಸ್ ಫಸ್ಟ್ ಒಬ್ಬೊಬ್ಬರು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬೇಡ ರಾಂಗ್ ಡಿಸಿಷನ್. ನಾನು ಹೇಳಿದ್ದೀನಿ ಮಾಡ್ತೀನಿ. ನಿನ್ ಚಿನ್ನಿ ಬೇರೆ ರೂಮ್ ಹೋಗೈತೆ ಹೋಗಮ್ಮ. ನಾನು ಪಾಚಿ ಮಾಡ್ಬೇಕು. ನಾನು ನಿದ್ದೆ ಮಾಡಿದ್ರೆ ಫ್ರೆಶ್ ಆಗಿ ಕಾಣಿಸ್ತೀನಿ. ಫ್ರೆಶ್ ಆಗಿ ಕಾಣಿಸಿದ್ರೆ ಗ್ಲೋ ಇರುತ್ತೆ. ಗ್ಲೋ ಇದ್ರೆ ನೀವೆಲ್ಲ ನಿನ್ ಮುಖದಲ್ಲಿರೋ ಗ್ಲೋ ಏನಕ್ಕೆ ಅಂತ ಕೇಳ್ತೀರಾ. ಅವಾಗ ನಾನ್ ದೊಡ್ಡದಾಗ ನಾನು ಎಂಟ ಬರಲ್ಲ, ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ತೀನಿ. ನೀನು ಎಷ್ಟು ಕಚ್ಚಿರೋ, ನೀನ್ ಆಂಗಲ್ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿಲ್ಲ, ಅದಕ್ಕಿಂತ ಎಂಟ ಬರಲ್ಲ, ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅದೊಂಥರ ವೈಬ್ ಗೈಸ್. ಗೈಸ್ ನಾಳೆ ವ್ಲಾಗ್ ಬಂದು ಪವಿ ಮಾಡ್ತಾಳೆ. ಸರಿ ಮಾಡ್ಲಿ, ನಾನು ನಿನ್ನ ಎಡಿಟ್ ಮಾಡಲ್ಲ. ಇಲ್ಲ ಒಂದ್ ಮಾಡಿದೀನಿ. ಎಷ್ಟ್ ಕಷ್ಟಪಟ್ಟು ಕರೆಕ್ಟ್ ಇಟ್ಕೊಂಡಿದೀನಿ. ಒಂದ್ ಮಾಡಿದೀನಿ ಕಷ್ಟಪಟ್ಟು. ಅವಳು ಎಡಿಟೇ ಮಾಡಿಲ್ಲ ಗೊತ್ತಾ. ಮಾಡ್ತೀನಿ ಗೈಸ್. ಸೊ ಅದು ಮಾಡ್ತೀನಿ. ನಾಳೆ ಮಾಡಲ್ಲ. ನಿಂಗೆ ನಿಮ್ಮ ಅಭಿಮಾನಿ ಮೇಲೆ ಪ್ರೀತಿ ಇದ್ರೆ ನಾಳೆ ಮಾಡ್ತೀನಿ. ನಾಳೆ ಕೆಲ್ಸ ಐತೆ, ನಾಳೆಂತೂ ಮಾಡಲ್ಲ. ನಾನು ಮಾಡ್ತೀನಿ. ಸುಮ್ಮನೆ ಇರೇ. ಪವಿ ನಾನ್ ಕೆಲ್ಸ ಮಾಡ್ತೀನಿ. ಅದಕ್ಕೆ ನೀನ್ ವ್ಲಾಗ್ ಮಾಡಿ ನಾನು ಕೆಲ್ಸ ಮಾಡ್ತೀನಿ. ವ್ಲಾಗ್ ಮಾಡಿದ್ರೆ ನಿಂಗೆ ಇಂಡಸ್ಟ್ರಿದಲ್ಲಿ ಜಾಗ ಇರಲ್ಲಮ್ಮ. ಪ್ರವೀಣ್ ಯಾಕಮ್ಮ ಓದುತ್ತೀಯಾ ಬಂಗಾರ? ಅವಳು ಉಗ್ರು ಮಾತಾಡ್ತಿರ್ಬೇಕಾದ್ರೆ ಫೋನ್ ಹಿಂಗ್ ಹಿಡ್ಕೊಬೇಕು. ಸುಮ್ಮನೆ ಹೋಗಿ
ಸೈಲೆಂಟ್ ಆಗಿದ್ದಾಗಲ್ಲ ಮಾತಾಡ್ತಿದ್ದಾಗ ತಿಕ್ಲುಗಳು ಸವಾಸ ಗುರು ತಿಕ್ಲು ತರ ಆಡ್ಬೇಡ ತಿಕ್ಲು ನನ್ ಮಗಳೇ. ಇದು ಯಾರ ಡೈಲಾಗ್ ಗೊತ್ತಾ? ಗೆಸ್ ಮಾಡಿ ಎಲ್ರು ಚೆನ್ನಾಗಿ ನಿದ್ದೆ ಮಾಡಿ. ನೀನ್ ಹೇಳಿ ಕೇಳಿ ಅವ್ರು ನಿದ್ದೆ ಮಾಡ್ಕೊಂತಾರೆ. ನೀನ್ ಹೇಳಿ ಹೇಳಕ್ಕೆ ನಾನು ಅವ್ರ ವೆಲ್ ವಿಶರ್. ಯು ಶಟ್ ಅಪ್. ಟಾಪ್ ಮಾಡ್ಬೇಡ. ನೀನ್ ನೈಟ್ ಹಾಕೊಂಡಿದೀನಿ ಫುಲ್ ಕವರ್ಡ್. ಪವಿತ್ರ ವಿಚಿತ್ರ ಹೋಗಿಲಿ ನೈಟ್ ಹಾಕೊಂಡು ಅಷ್ಟು ಬೇಡವಾ ನನಗೆ? ಆಂಗಲ್ ಪರ್ಫೆಕ್ಟ್ ಆಂಗಲ್. ಇವತ್ತು ಅದೇನ್ ಗೊತ್ತಾರೆ ಇವಳಿಗೆ ಹಿಡ್ದಿರೋದು ಯಾವ್ದೇವ ಅಂದ್ರೆ ಏರ್ ಕಟ್ ಎಲ್ಲ ಮಾಡಿಸ್ಬಿಟ್ಟವಳಲ್ಲ ಅದಕ್ಕೆ. ನಾನು ಇವತ್ತು ತಲೆ ಒಂದ್ ಕಡೆ ಇರೋದೇ ಇಲ್ಲ. ಆಯ್ತಾ ನಿಂದು? ತಗೊಂಬ. ಸಿಂಹ ಅಲ್ಲ ಅದು ಸಿಂಬಾ. ಸಿಂಬಾ ಅಂತೆ ಅದ್ ಹೆಂಗ್ ನೋಡಿ ಸಿಂಹ ಮಾಡ್ತದೆ. ಅವಿ ಈ ಸಾಂಗ್ ಹಾಕೊಂಡು ನಿಂಗೆ ಕುಣಿತಾ ಇದ್ರೆ ನಮ್ಮಮ್ಮ ಸಾಂಗ್ ಚೇಂಜ್ ಮಾಡ್ತೈತೆ. ಯಾಕಮ್ಮ ನಿನ್ಗೆ ಅಮ್ಮ ಬೆಳ್ಗೆ ಮೂಡ್ ಫ್ರೆಶ್ ಆಗಿರ್ಬೇಕು ತಾನೆ? ಯಾಕೆ ಹಿಂಗ ಅಯ್ಯೋ ಅನ್ಸ್ತಿದ್ಯಾ? ಬಿಡುಮ್ಮ. ಪವಿ ಇದು ಬಾ ಪವಿ. ನಾನೇನಾದ್ರೂ ಮಾಡಿದ್ನ ಬಿಡು. ಗುಡ್ಡು ಇರು ಪವಿ. ಗುಡ್ ಪವಿ. ಇವಳು ಮುಗಿಯಲ್ಲ ಇನ್ನು ಗೈಸ್. ಇನ್ನು 1-2 ವಾರ ಅವಳು ಹಿಂಗೆ ಅಂತಾನೆ ಇರ್ತಾಳೆ. ನೀನು ಫಸ್ಟ್ ಟೈಮ್ ಅಲ್ವಾ ಪಾಪ. ಏನೇ ಮಾಡಿದ್ದೆ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಗುಡ್ ಮಾರ್ನಿಂಗ್ ಹೇಳೆ. ಗುಡ್ ಮಾರ್ನಿಂಗ್ ಹೇಳೆ. ಗುಡ್ ಮಾರ್ನಿಂಗ್ ಹೇಳೆ. ಅಲ್ಸೆಟ್ ಹಾಕೊಂಡ್ಬಿಟ್ಟಿದ್ಯಾ? ಏನು ಅಲ್ಸೆಟ್ ಹಾಕೊಂಡ್ಬಿಟ್ಟಿದ್ಯಾ? ಅವಳೇ ಬಂದು ಅವಳೇ ತಗಸ್ಕೊಳ್ಳ. ಅವಳೇ ಗೈಸ್ ಇಲ್ಲಿ ಇವ್ರು ಯಾಕೋ ಹಿಂಗ್ ನೋಡ್ತಾವ್ರೆ. ಎಕ್ಸ್ಕ್ಯೂಸ್ ಮೀ, ಏನಕ್ಕೆ ಆ ಕಡೆ ನೋಡ್ತಾ ಇದ್ದೀರಾ? ಮಳೆ ಬರುತ್ತೆ ಅತಿಥಿಗಳು ಬರ್ತಾರೆ ಅಂತ ಮಳೆಗೋಸ್ಕರ ಕಾಯ್ತವ್ರಿ ಇವರು. ಅಯ್ಯಯ್ಯೋ ಕಾಯ್ತಾ ಇದ್ದೀವಿ ಗೊತ್ತಾ? ವರುಣನ್ ಕಾಯ್ತಾ ಇದ್ದೀರಾ? ಬರ್ತಾನೆ ಇವಾಗ? ವಾಯು ವರ್ಣ ಇಬ್ರು. ಇಲ್ಲ ನಮ್ಮ ಅಜ್ಜಿ ಫೋರ್ಕಾಸ್ಟ್ ಹೇಳೋದು. ಏನ್ ಅಜ್ಜಿ ಬರುತ್ತಾ? ಬರುತ್ತೆ. ಎಲ್ಲಿ ಬರ್ತಿದೆ ಈಗ? ಬೆಟ್ಟದಲ್ಲಿ ಇಳ್ಕಂಡ್ರೆ ಪಕ್ಕ ಮಳೆ ಬರುತ್ತೆ. ಮಾಡ್ಕೊ. ಮಾಡ್ಕೊಂಡೆ ಗೈಸ್. ರಿಕಾರ್ಡ್ ಮಾಡಿ ಒಳಗೆ ರೆಡಿ ಆಗೋದು. ಎಲ್ಲ ಕೋಳಿ ಎಲ್ಲ ರೆಡಿ. ಏನೇನ್ ಮಾಡಿದ್ಯಾ ಮಮ್ಮಿ? ಚಿಕನ್ ಸಾರು, ಬಸ್ಸಾರು, ಮತ್ತೆ ಚಾಪ್ಸ್, ರಸ, ಅನ್ನ, ಮತ್ತೆ ಮುದ್ದೆ. ಇಷ್ಟೆಲ್ಲ ಮಾಡೋರು ಗೈಸ್. ತಿನ್ನೋಣ ಅಂದ್ರೆ ನೋಡಿ ವರುಣ ಕಾಯ್ಕೊಂಡು ನಿಂತವ್ರಿ. ಇವಾಗ ಹನಿ ಬೀಳ್ತಿದೆ. ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಮಳೆ ಬರುತ್ತಾ ಇಲ್ವಾ ಅಂತ. ವಾಸುದೇವನಿಗೆ ಹೇಳ್ತಾ ಇದ್ದೀನಿ ಹಂಗೋಗು. ಏನೋಪ್ಪ ಎಲ್ರು ವೆದರ್ ಫೋರ್ಕಾಸ್ಟ್ ಮಾಡ್ತಾವ್ರಿ. ಇಲ್ಲಿ 4 ಜನನು ನಿಂತ್ಕೊಂಡು ಲೈನ್ಗೆ. ಇವಾಗ ಇವಳು ಸ್ಟಾರ್ಟ್ ಮಾಡ್ಕೊಂಡವಳು ಆ ಬೆಟ್ಟಕ್ಕೆ ಹೋಗ್ತಾ ಇತ್ತಂತದ್ದು. ನಾನು ಗೂಗಲ್ ಎಲ್ಲ ಓಪನ್ ಮಾಡಲ್ಲ ವೆದರ್ ಫೋರ್ಕಾಸ್ಟ್ಗೆ. ಹೆಂಗಳು ನೋಡಿ ಹೆಂಗಳು ಅಂತ ನಂಗೆ ಫುಲ್ ಸುಸ್ತಾಗ್ತಿದೆ. ಸುಸ್ತು ಅಲ್ಲ ಪವಿ, ಅದು ಸುಸ್ತು. ನನ್ ತಂಗಿಗೆ ಸುಸ್ತನ್ನಾಗಿ ಬರಲ್ಲ ಗೈಸ್. ಹೇಳಿ ಹೊಡಿದ್ಲು ಮತ್ತೆ ಹೊಡಿಯಲ್ಲ. ಏನ್ ಹೇಳು? ಅವಳು ಹೊಡಿಬೇಕಂತ. ನಾನು ಹೊಡಿಯಲ್ಲ, ಮಹಾ ಪಾಪ ಅಕ್ಕಂಗ್ ಹೊಡಿಯೋದು ಅಂತ ಹೇಳ್ತಿದ್ದೆ. ನಿನ್ ಕೂದ್ಲು ಯಾಕೆ ಹಿಂಗ್ ಸ್ಪೈಕ್ಸ್ ಆಗ್ಬಿಟ್ಟೈತೆ? ನನ್ ಫೈಟ್ ಏನಂದ್ರೆ ಎಕ್ಕು ಕೂದ್ಲು. ಎಕ್ಕು ಅಂದ್ರೆ ಮಹಾಭಾರತದೊಳಗೆ ಎಕ್ಕು ಅಂದ್ಬಿಟ್ಟು ಒಬ್ಬಿದ್ದ. ಅವನಿಗಿದೆ ಕೂದ್ಲು ಇದ್ದಿದ್ದು. ನನ್ಗೆ ಅದೇ ಬಂದದ್ದು. ನಮ್ ಪವಿಗೆ ಯಾಕೆ ಅಂಬ್ರೆಲಾ ಡ್ಯಾನ್ಸ್ ಮಾಡು ಅಂತ ಹೇಳ್ಬಾರ್ದು? ಪವಿ
ನಿಮ್ಮ ಅಭಿಮಾನಿಗಳಿಗೋಸ್ಕರ ಒಂದು ಅಂಬ್ರೆಲಾ ಡ್ಯಾನ್ಸ್ ಬರ್ಲಿ. ಏನು ನನ್ನ ಛತ್ರಿ ನೃತ್ಯ ಛತ್ರಿ ಆಗಿತ್ತು ಅಷ್ಟೇ. ಹೋಗಿ ಕಂತ್ರಿ ಕಂತ್ರಿ ನೀನ್ ಕಂತ್ರಿ ಆಯ್ತು. ಆದ್ರೆ ನಾನು ಬಿತ್ರಿ ಅಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಹೇಳ್ಬಿಡೆ. ಅವಾಗ್ಲಿಂದ 100 ಸರಿ ಹೇಳ್ತಾವಳೆ ವರ್ತಮಾನ ಹಾಕೋಂಕಿ. ಓ ಇಡೀ ಕುಟುಂಬ ಸಹ ಕುಟುಂಬ ಹೊರಡಂಗೋಸ್ಕರ ಅಲ್ಲೇ ಅವನೇ ಬರ್ತಾ ಇಲ್ಲ ಇಲ್ಲಿಗೆ. ನಮ್ಮ ಅಜ್ಜಿ ಪ್ಲೇಟ್ ಚೇಂಜ್ ಮಾಡ್ಬಿಡ್ತು. ಇವಾಗ ಹೇಳಕ್ ಆಗಲ್ವಂತ ಹಿಂಗ್ ಬರುತ್ತೋ ಹಂಗ್ ಬರುತ್ತೋ ಅಂತ. ಅವಾಗ್ಲೇ ಹಂಗೋಗುತ್ತೆ ಅಂದ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಗೊತ್ತಾಗಲ್ಲ. ನಾನು ಪ್ಲೇಟ್ ಚೇಂಜ್ ಮಾಡ್ತಾ ಇಲ್ಲ ನೋಡು. ಒಂದ್ಸಲ ಹಿಂಗ್ ಬಂತ, ಒಂದ್ಸಲ ಹಂಗ್ ಬಂತ. ಇದು ಸೆಂಟ್ರಲ್ ಬಿಟ್ಟೈತಿ. ಅಯ್ಯೋ ಇವ್ರ ಜೊತೆ ಸೇರ್ಕೊಂಡು ನಾನು ವೆದರ್ ಫೋರ್ಕಾಸ್ಟ್ ಮಾಡ್ತೀನಿ. ಇವ್ರು ವೆದರ್ ಫೋರ್ಕಾಸ್ಟ್ ಮಾಡಿದಕ್ಕೂ ಜೀವನ ಸಾರ್ಥಕ ಆಯ್ತು. ಈಗ ಊಟಕ್ಕೆ ಕುತ್ಕೋಬೋದಂತೆ. ಮಳೆ ಆ ಕಡೆ ಹೋಯ್ತಂತೆ ಗೈಸ್. ಇಲ್ಲಿ ನೋಡಿ ಬೆಟ್ಟ ಕ್ಲಿಯರ್ ಆಗಿ ಕಾಣ್ತಿದೆ, ಅಲ್ಲೂ ಬೆಟ್ಟ ಕ್ಲಿಯರ್ ಆಗಿ ಕಾಣ್ತಿದೆ. ಶಿವಗಂಗೆ ಬೆಟ್ಟ ರೋಡ್ ಹೋಯ್ತದ ನೋಡಿ. ಓಹೋ ಈಗ ರೋಡ್ ಹತ್ರ ಹೋಯ್ತಿದೆ. ಅರೆ ಮೋಡ ಇಲ್ಲಿ ಕಪ್ಪಗೈತೆ, ಇಲ್ಲಿ ತಾನೇ ಮುಯ್ಬೇಕು ಮಳೆ. ಆಕ್ಚುಲಿ ಬ್ಲಾಕ್ ಮೋಡ ಅಲ್ಲಿ ತಾನೇ ಮಳೆ ಬರೋದು. ಓ ನಿಜ ಹೇಳಿದ್ದು ನಮ್ಮ ಅಜ್ಜಿ. ಅಲ್ಲಿ ಉಯ್ತಿದೆ ಮಳೆ ನೋಡಿ. ಅಲ್ಲಿ ಫುಲ್ ಕವರ್ ಹೋಗಿದೆ, ಅಲ್ಲಿ ಉಯ್ತಿದೆ ಮಳೆ. ಪರವಾಗಿಲ್ಲ ಗುರು. ಹಳ್ಳಿ ಜನ ಬಾರಿ ಫೋರ್ಕಾಸ್ಟ್ ಮಾಡ್ತಾರೆ ವೆದರ್ನ. ಇಲ್ಲಿ ನೋಡಿ ಕ್ಲಿಯರ್ ಕ್ಲೌಡ್ಸ್. ಊಟ ತಿನ್ಬೇಕು ನೆಮ್ಮದಿಗೆ, ಆಮೇಲೆ ವ್ಲಾಗ್ ಎಡಿಟಿಂಗ್ ಇಲ್ಲ. ಫಸ್ಟ್ ಜೀವನದಲ್ಲಿ ಊಟ. ಹೇಳ್ಬಿಡಜ್ಜಿ, ಅದ್ ನಿನ್ ಡೈಲಾಗ್ ಹೇಳ್ಬಿಡಜ್ಜಿ. ಆಯ್ತು ಆ ಕಡೆ. ಎಸ್ ನಮ್ಮ ಅಜ್ಜಿ ಹೇಳಿದ್ದು ಕೊನೆಗೂ ನೆಟ್ಟಿಗೆ ಫೋರ್ಕಾಸ್ಟ್ ಮಾಡೋರೆ. ನಿನ್ ಅಭಿಮಾನಿಗೋಸ್ಕರ ಬಿಟ್ಬಿಡು ಪವಿ. ನೋಡಿಬೇಡ ಪ್ಲೀಸ್ ಆಯ್ತಾ. ನಿನ್ ಅಭಿಮಾನಿಗೋಸ್ಕರ ಗೈಸ್, ನಿಮ್ ಅಭಿಮಾನಿಗೋಸ್ಕರ ಅಂದ್ರೂ ಬಿಡ್ಲಿಲ್ಲ. ಇಲ್ಲ ದವು ಶಟಪ್ ಪವಿ ನೋಡು ಹೊಡದ್ಲು ಮತ್ತೆ. ಜೂಳಿ ವೈಸ್ ಮಾಡಿ ತಿಂದು ಇನ್ನೊಂದ್ ಸ್ವಲ್ಪ ಇತ್ತು. ಸೊ ಅಲ್ಲಿ ಒಬ್ರು ಇದಾರೆ. ಗುಣ ತೀರೋದಿಲ್ಲ ಋಣ. 1 ಗಂಟೆ ನೈಟ್ ಆದ್ರೂ ಸರಿ ಅಮ್ಮಕು ಡುಮ್ಕು ಅನಿಮಲ್ ಪ್ರೇಮಿ. ನೈಟ್ 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಅವ್ರೇ ಎದುರ್ಕೊಂಡ್ಬಿಟ್ರಿ. ಏನಾಗೈತಿ ಇವ್ನಿಗೆ ಏನೋ ಹೇಳಿದ್ರೆ ಇವ್ನು ಮಾಡ್ತಾನೆ ಇಲ್ಲ. ಸರ್ಸತ್ ಮುಗಿ ಎದುರ್ಸು ಅಂದ್ರೆ ಕುಟ್ಟಿ ಮಾಡ್ಬಿಡ. ಮತ್ತೆ ನಾನು ನೋಡಿ ಭಯ ಗೈಸ್. ನೀನ್ ಪ್ರಾಣ ಭಿಕ್ಷೆ ಆಗ್ಬಿಟ್ಟಿದೀನಿ. ನಾನು ಟೈನ್ ಎತ್ಕೊಂಡು ಹೋಗ್ತೀನಪ್ಪ ಅಷ್ಟೇ ಗೈಸ್. ಪೀಸ್. ಸಂಧ್ಯಾ Run. ಹಾಕ್ತಾಳೆ ನೋಡಿ ಇವಾಗ ಗ್ಲಾಸ್ ಮಾಡಿ ಡಮಾರ. ಡನ್ ವಿತ್ ದಿ ಫೈಟ್. ಯಾರ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ ರೆಡ್ ಹಾರ್ಟ್ ಕೊಡಿ. ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ ಬ್ಲ್ಯಾಕ್ ಹಾರ್ಟ್ ಕೊಡಿ. ಡನ್. ನನ್ಗಾಕೆ ನೋಡ್ ಬೇಕು ಅಂತ ಇವಳು ಉಳ್ದು ಆಕೆ
ನಾನು ಹಿಡಿದ್ರೆ ನಾಲ್ಕು ಸರಿ ಹೋಗಲ್ಲ. ಕರೆಕ್ಟ್ ನಾಗವಳ್ಳಿ ಹಿಡಕ್ಕೆ ಕೊಟ್ಟೆ. ಬಾಯ್ ಬಾಯ್ ಮಾಡ್ಬಿಟ್ರೆ ನನ್ನ ಬ್ಲಾಗ್ ಒಂಚೂರು ಬಾಯ್ ಬಾಯ್ ಮಾಡ್ರಿ. ನಿಂಗೇನು ಸ್ಪೆಷಲ್ ಇನ್ವಿಟೇಷನ್ ಕೊಡ್ಬೇಕೇನಪ್ಪ ಸಿದ್ದಪ್ಪ? ಬಾಯ್ ಮಾಡು, ಬಾಯ್ ಮಾಡು. ಬಾಯ್. ಎಲ್ಲ ಬಿಟ್ಟು ಲೈಕ್ ಎಲ್ರು ಇಲ್ಲೇ ಮನೇಲೆ ಬಿಟ್ಟು ನಾವೀಗ ನಮ್ಮ ಮನೆಗೆ ಹೊರಟಿದ್ದೇವೆ. ಸೊ ಇವಾಗ ಅವರೆಲ್ಲ ಇಲ್ಲೇ ಇರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಅವ್ರು ಹೊರಡ್ತಾರಂತೆ. ಪಪ್ಪಗೆ ಆಲ್ರೆಡಿ ಬೇರೆ ಕೆಲಸ ಇರೋದ್ರಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಎಸ್, ಇವಾಗ ಮನೆಗೆ ಹೊರಡ್ತಾ ಇದೀವಿ. ಆದ್ರೆ ಈ ಕಾಡ್ ಪಾಪನು ಬರ್ತಾವಳೆ ನನ್ನ ಜೊತೆ, ಅದೇ ಬೇಜಾರು. ಅಲ್ಲಿ ಸಿಂಹನು ಕರ್ಕೊಂಡು ಹೋಗ್ತಾವಳೆ. ಗೈಸ್ ನಮ್ಮ ಅಮ್ಮ ಮುಂದೆ ಕೂತಿದ್ರು, ಇಳಿಸ್ಬಿಡ್ತಾ ಇದ್ದೀನಿ. ಅವ ಇಲ್ಲವ ಗೈಸ್, ನಮ್ಮಮ್ಮ ದೊಡ್ಡ ಮನ್ಸ್ ಮಾಡಿ ತಾಯಿ ಗುಣ ಎಲ್ಲ ತೋರಿಸಿ ಕೆಳಗಡೆ ಇಳಿಸಿ. ನಿಂದು ತಾಯಿ ಗುಣ ಇಷ್ಟೊಂದು ಬೇಡ, ನಾನಿದ್ದೀನಲ್ಲ ಬಿಡು. 2 ರೂಪಾಯಿ ಇದು ಅಂತ. ಇದು 5 ರೂಪಾಯಿ. 2 ರೂಪಾಯಿ ಕೊಡ್ತಾನೆ ನಿಮ್ಮ ಮಾವ. ಅವನು ಮಿಷನ್ ಸಕ್ಸಸ್ಫುಲ್. ನಾನು ನನ್ನ ಫ್ರೆಂಡ್ ಸೀಟ್ ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಇವಾಗ ಹಾಡ್ ಹಾಕೊಂಡು ವೈಬ್ ಮಾಡ್ಕೊಂಡು ಗೈಸ್ RCB ಮ್ಯಾಚ್ ಇದೆ ಇವತ್ತು. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಫುಲ್ ಬಿಸಿ ಇರ್ತೀನಿ ಮ್ಯಾಚ್ ನೋಡೋದ್ರಲ್ಲಿ. ಬ್ಲಾಗ್ ಇವತ್ತು ಅಪ್ಲೋಡ್ ಆಗುತ್ತೋ ಏನೋ ಗೊತ್ತಿಲ್ಲ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ಮ್ಯಾಚ್ ನೋಡ್ಬೇಕು. ನಮ್ಮ RCB ಗೆಲ್ಬೇಕು. ವೆರಿ ಎಕ್ಸೈಟೆಡ್. ಇವಾಗ RCB ಮ್ಯಾಚ್ ನೋಡ್ಬೇಕು. ವಿಡಿಯೋ ಅಪ್ಲೋಡ್ ಆಗುತ್ತೆ ಇವಾಗ ನನಗೆ ಗೊತ್ತಿಲ್ಲ, ಎಡಿಟ್ ಆಗಿದೆ. RCB ಮ್ಯಾಚ್ ನೋಡ್ಬೇಕು ಇವತ್ತಷ್ಟೇ. ಎಸ್ ಗೈಸ್, ಜೈ RCB. ಎಲ್ಲರೂ ನೋಡೋಣ, ಅದನ್ನ ಗೆಲ್ತಾನೆ ಎಲ್ಲರೂ ಸೇರಿ. ಎಸ್, ನಾವು ನೋಡೋಣ, ನೀವು ನೋಡಿ. RCB ಗೆಲ್ಲಿ ಒಂದು ಹೊಸ ಅಧ್ಯಾಯನೇ ಶುರು ಮಾಡ್ಬಿಡೋಣ. ಏನೋ ಜೋಶ್ ಗುರು RCB ಅಂದ್ರೆ. RCB ಮ್ಯಾಚ್ ಪಕ್ಕ ಈ ಸಲ ಕಪ್ ನಮ್ದೇನೆ, ಕಪ್ ನಮ್ದೇ. ಗೈಸ್ RCB ಗೆಲ್ತು. ಆದ್ರೆ ನಂಗೆ ಇಲ್ಲಿ ಕಿರ್ಚ್ಬೇಕು, ಅದೇ ಕಿರ್ಚಕ್ ಆಗ್ತಿಲ್ಲ. ಎಲ್ರು ನಿದ್ದೆ ಹೊಡಿತವ್ರೆ, ಅದು ಕಿರ್ಚ್ಬೇಕು. ಬಟ್ ಇಲ್ಲಿ ಸುತ್ತಲೂ ಪಟಾಕಿ 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 ಪಟಾಕಿ. ಓ ಮೈ ಗಾಡ್, ಐ ಮೀನ್ ಅ ರಾಂಗ್ ಪ್ಲೇಸ್. ಕಿರ್ಚಾಡ್ಬೇಕು ನಾನು, ಅಲ್ಲಿ ಇರ್ಬೇಕಿತ್ತು ನಾನು ಅನ್ಸ್ತಿದೆ. ಬೇರೆ 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 ಎಲ್ಲಾದ್ರೂ ಇರ್ಬೇಕಿತ್ತು, ನಾನು ಕಿರ್ಚಬೇಕಿತ್ತು. ಅಯ್ಯೋ ನನ್ಗೆ ಆಗ್ತಿರೋ ಬೇಜಾರು ಯಾರು ತಿಳ್ಬೇಕು. ಗೈಸ್ ಫೈನಲಿ ವಿ ವನ್ ದಿ ಮ್ಯಾಚ್. ಜೈ RCB, ವಿ ಲವ್ ಯು. ಇಲ್ಲೆಲ್ಲ ಮನ್ಕೊಂಡವ್ರೆ, ಸುತ್ತಲೂ ಯಾರು ಎದ್ದಿಲ್ಲ. ಬಟ್ ನಮ್ಗೆ ಕಿರ್ಸ್ದಿರ ಇರಕ್ಕಾಗಲ್ಲ. ಲೆಟ್ ದೆಮ್ ಥಿಂಕ್ ವಾಟ್ ಎವರ್ ದೇ ವಾಂಟ್. ಮೇ ಬಿ ಅಪ್ಪ ಅಮ್ಮ ಬಂದು ಹೊಡೆದ್ರು ಬೋಡ್ಬೋದು. ಬಟ್ ಕಿರ್ಸ್ಬಿಡೋಣ. ಈ ಸಲ ಧೈರ್ಯ ಸಲ್ತಿಲ್ಲ, ಸೈಲೆಂಟ್ ಆಗಿ ಕುರು ಈ ಏರಿಯಾ. ಇನ್ ದಿ ಕೌಂಟ್ ಆಫ್ 3, 2, 1 ಗೋ. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ನಮ್ದಾಯ್ತು. ಎಸ್, ನಮ್ದೇ ಅಲ್ಲ, ನಮ್ದು. ಓಕೆ, ಇನ್ ದಿ ಕೌಂಟ್ ಆಫ್ 3, 2, 1. ಈ ಸಲ ಕಪ್ ನಮ್ದು. ಇಲ್ಲಿಗೆ ವ್ಲಾಗ್ ಎಂಡ್ ಆಯ್ತು.